ಇವತ್ತು ನಾನು ಈ ಪಾರ್ಟಿ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಹಂಗೆ ಇನ್ನು ಯಾರು ಅನ್ಕೊಂಡು ನಾವು ಫಾಲೋ ಮಾಡಿಲ್ಲ, ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ, ವಿಡಿಯೋ ಕೊನೆವರೆಗೆ ನೋಡಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಐರನ್ ಮಾಡಿರೋ ಬಟ್ಟೆ ಹಾಕೊಂಡು ಹೊರಗಡೆ ಬಂದ್ಬಿಟ್ಟು ಗಾಡಿ ಮೇಲೆ ಚೀಲ ಇಟ್ಬಿಟ್ಟು ನೋಡ್ರಿ. ಹಂಗೆ ಅಲ್ಲಿಂದ ಗಾಡಿ ಹಾಕೊಂಡ್ಬಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ನಮ್ದು ಒಂದು ಆಸಾಮಿ ಬರೋದಿತ್ತು, ಅದ್ರಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ ನೋಡ್ರಿ. ಏನ್ ಅರ್ಥವೇ ಆಗ್ತಿಲ್ವೇ ಇವನ್ಗೋಸ್ಕರ ನೋಡಿ ನಾನು ಇಷ್ಟೊತ್ತು ಕಾಯ್ಕೊಂತ ನಿಂತ್ಕೊಂಡಿದ್ದು, ಕೊನೆಗೂ ಬಂದೇ ಬಿಟ್ಟ ನೋಡ್ರಿ. ಅವ್ನ್ ಲೇಟಾಗಿ ಬಂದ್ಬಿಟ್ಟ ಅಂತ ಅದಕ್ಕೆ ಅವ್ನ ಕೈಯಿಂದಾನೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ನೋಡ್ರಿ ಗಾಡಿಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮತ್ತೆ ಅಲ್ಲಿಂದ ತಿರ್ಗಾ ಮನೆಗೆ ಬಂದ್ಬಿಟ್ಟು ಸ್ಪೆಟ್ ಬರ್ತಿದ್ವು ಅಂತ 2 ಸ್ಪೆಟ್ ತಗೊಂಡು ಅವನಿಗೆ ಒಂದ್ ಕೊಟ್ಟು ನಾನು ಒಂದು ತಗೊಂಡು ಸೀದಾ ಅಲ್ಲಿಂದ ಮತ್ತೆ ಬಂದ್ಬಿಟ್ಟು ನೋಡ್ರಿ ಹೂವಿನಾರ ತಗೊಂಡು ಹೋಗಕ್ ಬಂದಿದ್ರಿ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ರಿ, ಅದಕ್ಕೆ ಹಾರ ತಗೊಂಡು ಹೋಗಕ್ ಬಂದಿ ನೋಡ್ರಿ. ಆಯ್ತು, ಆಮೇಲೆ ಹಾರ ತಗೊಂಡಿದ್ದಾದ್ಮೇಲೆ ನಾವು ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ರಿ. ಅದಕ್ಕಂದ್ರೆ ನಂದು ಇವತ್ತು ಬರ್ತಡೇ ಇತ್ತು ನೋಡ್ರಿ, ಅದಕ್ಕೆ ನಾನು ಹೋಗ್ತಿದ್ದೆ. ಹಂಗೆ ನನ್ನ ಜೊತೆಗೆ ನಮ್ಮ ಭರತ್ನ ಕರ್ಕೊಂಡು ಹೋಗ್ತಿದ್ದೆ ನೋಡ್ರಿ, ಒಬ್ಬನೇ ಹೋಗ್ಲಾರ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಹಂಗೆ ದಾರಿಲಿ ಹೋಗ್ಬೇಕಾದ್ರೆ ಈ ಕುರುಳ್ಕೊಂಡು ನೋಡ್ರಿ ಅವ್ರನ್ನು ಮಾತಾಡಿಸ್ಕೊಂಡು ಹಂಗೆ ನಮ್ಮ ಭರತ್ ಜೊತೆ ಮಾತಾಡ್ಕೊಂತ ಅರ್ಧ ದಾರಿವರೆಗೂ ಸ್ಪೆಟ್ಟೆ ಹಾಕೊಂಡಿದ್ ನೋಡ್ರಿ. ಆಮೇಲೆ ಹೆಲ್ಪ್ ಆಯ್ತು, ಅದನ್ನ ಹಾಕೊಂಡು ಮತ್ತೆ ದಾರಿ ಸಾಗಿಸಿದ್ ನೋಡ್ರಿ ಮುಂದಕ್ಕ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಂಗೆ ದಾರಿ ಉದ್ದಕ್ಕೂ ಮಾತಾಡ್ಕೊಂತ ಸುದ್ದಿ ಹೇಳ್ಕೊಂತ ದಾರಿ ಸಾಗಿಸ್ಕೊಂತ ಹಂಗೆ ಬಂದ್ಬಿಟ್ಟು ನೋಡ್ರಿ ಈಗ ಕುರ್ಗೋಡ್ದಾಗ. ಯಾಕಂದ್ರೆ ಇವತ್ತು ನನ್ನ ಬರ್ತಡೇ ಇರೋದ್ರಿಂದ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವರ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದ್ಬಿಟ್ಟು ನೋಡ್ರಿ. ಆಮೇಲೆ ಗುಡಿ ಒಳಗ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕಾಡಿದ್ರಿ, ಆದ್ರೂ ಕಾಣ್ಲಿಲ್ಲ ನೋಡ್ರಿ. ವಿಭೂತಿ ಕಾಣಿಸ್ತಿರಲಿಲ್ಲ. ಮತ್ತೆ ನೀವೇನ್ ಅನ್ಕೊಂಡ್ರಿ, ಆಮೇಲೆ ವಿಭೂತಿ ಕಂಡಿತ್ ನೋಡ್ರಿ, ಅದನ್ನ ಹಚ್ಕೊಂಡು ಸೀದಾ ಬಂದ್ ನೋಡ್ರಿ ದೇವ್ರ ಹತ್ರ. ಹಂಗೆ ಇವಾಗ ನಿಮ್ಗೆಲ್ಲರಿಗೂ ಗೊತ್ತೇ ಆಗಿರುತ್ತೆ ನಾವ್ ಇವಾಗ ಎಲ್ಲಿಗೆ ಬಂದಿರೋದಂತ, ಶ್ರೀ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ನೋಡ್ರಿ. ಆಮೇಲೆ ದೇವ್ರ ದರ್ಶನ ಆದ್ಮೇಲೆ ಸ್ವಲ್ಪ ತಲ್ಲೇ ಕೂತ್ಕೊಂಡು ಆಮೇಲೆ ನಾವ್ ಇವಾಗ ಹೋಗ್ತಿರೋದ್ ನೋಡ್ರಿ ಎಲ್ಲಿಗಂದ್ರ ನೀಲಮ್ಮ ಮಠಕ್ ನೋಡ್ರಿ. ಆಮೇಲೆ ಮಠಕ್ ಕೂಡ ರೀಚ್ ಆದ್ವಿ ನೋಡ್ರಿ. ರೀಚ್ ಆದ್ಮೇಲೆ ತಾಯಿ ದರ್ಶನ ಮಾಡ್ಕೊಂಡ್ರಿ. ಆಮೇಲೆ ದರ್ಶನ ಎಲ್ಲ ಆದ್ಮೇಲೆ ಮತ್ತೆ ನಮ್ ಪಯಣ ಸಾಗಿತ್ ನೋಡ್ರಿ ಊರ್ ಕಡೆ ಹೋಗೋಣ ಅಂತ. ನಾನ್ ಬರ್ತಡೇ ಯಾರು ವಿಶ್ ಮಾಡಿದ್ರಲ್ಲ ಅವ್ರಿಗಂತೂ ಏನ್ ಹೇಳ್ಬೇಕಂತ ನನಗಂತೂ ಗೊತ್ತಿಲ್ಲ. ನಾನ್ ಹೇಳೋದಂತೂ ಇಷ್ಟ ನೋಡಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಸೀದಾ ಸಿರಿಗೇರಿಗೆ ಬಂದ್ಬಿಟ್ಟು ಇನ್ನೇನು ಅಳಿಸ್ನಾಣಿನ ಸೀದಾನೇನೋ ಮುಗಿಯಕ್ ಬಂತು. ಅದಕ್ಕೆ ನಾವ್ ಇನ್ನಾದ್ರೂ ತಿಂದಿಲ್ಲ ಅಂತ ಅಳಿಸ್ನಾಣ್ ತಗೊಂಡು ತಿಂದೇ ಬಿಟ್ಟು ನೋಡ್ರಿ. ನಮ್ ಭರತ್ ನಮ್ದು ಸ್ಕೂಟಿ ಅನ್ಕೊಂಡಿದ್ದಾನೋ ಅಥವಾ ಅಯಾಬೂಜ ಅನ್ಕೊಂಡಿದ್ದಾನೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಸ್ಪೀಡ್ ಆಗಿ ಊರಿಗೆ ಕರ್ಕೊಂಡ್ ಬಂದ್ಬಿಟ್ಟು ನೋಡ್ರಿ. ಅದಕ್ಕೆ ನಾನು ಅಷ್ಟು ಸ್ಪೀಡಲ್ಲಿ ಅವನ್ನ ಮನೆಗ್ ಬಿಟ್ಟು ನಾನು ಮನೆಗ್ ಬಂದ್ಬಿಟ್ಟು ಹಂಗೆ ವಿಡಿಯೋ ಕೂಡ ಅಷ್ಟು ಸ್ಪೀಡ್ ಮುಗಿಸ್ತಿದ್ದೀನಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.